ಬೆಳಗಾವಿ ಕಡೆಗೆ ಹೋಗೋಣ. ಇಲ್ಲಿ ಗೃಹ ಬಳಕೆ ಇಲ್ಲ, ಹೋಟೆಲ್ಗಳ ವಿಚಾರದಲ್ಲಿ ನೋಡೋದಾದ್ರೆ ಬೆಳಗಾವಿಯ ಹೋಟೆಲ್ಗಳಿಗೂ ಕೂಡ ಗ್ಯಾಸ್ ಪರದಾಟ ತಪ್ತಾ ಇಲ್ಲ. ಸೌದೆ ಒಲೆ ಮೊರೆ ಹೋಗಿದ್ದಾರೆ ಮೆಸ್ನವರು ಮತ್ತು ಖಾನಾವಳಿಗಳ ಓನರ್ಗಳು. ವಿದ್ಯಾರ್ಥಿಗಳು ನಿತ್ಯದ ಕಸ್ಟಮರ್ಗಾಗಿ ಸೌದೆ ಒಲೆ ಬಳಸಿ ಅಡುಗೆ ಮಾಡ್ತಾ ಇದ್ದಾರೆ. ದಿನಕ್ಕೆ 25 kg ಸೌದೆ ಬೇಕಂದ್ರೆ 25 kg ಕಟ್ಗೆಗೆ 9 ರೂಪಾಯಿ ಇದೆ. ಊಟದ ರೇಟ್ ಜಾಸ್ತಿ ಮಾಡಿಲ್ಲ ನಾವು, ನಮಗೆ ದೊಡ್ಡ ಲಾಸ್ ಆಗ್ತಾ ಇದೆ. ಒಲೆ ಮೇಲೆ ರೊಟ್ಟಿ ಮಾಡೋದು ಎಷ್ಟು ಕಷ್ಟ ಗೊತ್ತಾ, ಬಂದ್ ಮಾಡಿದೀವಿ, ಆದಷ್ಟು ಬೇಗ ಸಿಲಿಂಡರ್ ವ್ಯವಸ್ಥೆ ಮಾಡಿಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಂತ್ಯದಲ್ಲಿ ಈಗ ಸದ್ಯ ಯುದ್ಧ ನಡೆದು ಇವತ್ತಿಗೆ 21 ದಿನ ಕಳೆದರೂ ಕೂಡ ಇನ್ನೂ ಭಾರತದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವ ಇರತಕ್ಕಂಥದ್ದು. ಅದರಲ್ಲಿ ಕೂಡ ಗ್ಯಾಸ್ ಸಮಸ್ಯೆ ಅತಿಯಾಗಿ ಹೆಚ್ಚು ಕಾಡ್ತಾ ಇರತಕ್ಕಂಥದ್ದು. ಅದು ಏನು ಕಮರ್ಷಿಯಲ್ ಆಗಿರ್ಬೋದು ಮತ್ತು ಮನೆ ಬಳಕೆ ಗ್ಯಾಸ್ಗಳು ಸಾಕಷ್ಟು ತೊಂದರೆಯನ್ನು, ಯಾಕಂದರೆ ಈ ನಿಗದಿತ ಸಮಯಕ್ಕೆ ಸಿಗ್ತಾ ಇಲ್ಲ, ಆಮೇಲೆ ಪೂರೈಕೆಯಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಆಗ್ತದೆ. ಅದರಂತೆ ಈಗ ಬೆಳಗಾವಿ ನಗರದಲ್ಲಿರುವಂಥ ಸಾಕಷ್ಟು ಮೆಸ್ಸುಗಳು ಅಂದರೆ ಖಾನಾವಳಿಗಳಿಗೆ ಈ ಗ್ಯಾಸ್ ಏನು ಅದರ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಸದ್ಯ ನಾವೀಗ ಒಂದು ಮೆಸ್ನಲ್ಲಿದ್ದೀವಿ. ಸದ್ಯ ಈಗ ಏನೋ ಅನಿವಾರ್ಯ ಕಾರಣಕ್ಕೆ ಗ್ಯಾಸ್ ಸಿಗದೆ ಅನಿವಾರ್ಯ ಕಾರಣಕ್ಕಾಗಿ ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ತೊಂದರೆಯನ್ನು ಪಡ್ತಾ ಇದ್ದಾರೆ. ಯಾಕಂದರೆ ಈ ಮೆಸ್ಸಿಗೆ ಸಾಕಷ್ಟು ವಿದ್ಯಾರ್ಥಿಗಳಾಗಿರಬಹುದು, ವಿವಿಧ ಸಾಕಷ್ಟು ಕಸ್ಟಮರ್ಗಳನ್ನು ಅವಲಂಬಿತರಾಗಿದ್ದಾರೆ. ಹೀಗಾಗಿ ಇಲ್ಲಿ ಬರುವವರು ಏನಂತಂದರೆ ಅಂದರೆ ಫಿಕ್ಸ್ ಕಸ್ಟಮರ್ಗಳು ಇರೋ ಕಾರಣಕ್ಕಾಗಿ ಅವರಿಗೆ ಯಾವುದೇ ರೀತಿ ಊಟದಲ್ಲಿ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಅವರು ಏನು ಸೌದೆ ಒಲೆಯನ್ನು ಬಳಕೆ ಮಾಡಿ ಏನು ಅಡುಗೆಯನ್ನು ತಯಾರು ಮಾಡತಕ್ಕಂಥದ್ದು. ಸದ್ಯ ಈಗ ರೊಟ್ಟಿಯನ್ನು ಕೂಡ ಬಂದ್ ಮಾಡಿ ಕೇವಲ ಚಪಾತಿಯನ್ನು ಮಾತ್ರ ಏನು ಅದು ಇರುವಂಥ ಬಳಕೆ ಇರುವಂಥ ಕೆಲವೊಂದು ಗ್ಯಾಸ್ಗಳಲ್ಲಿ ಮಾತ್ರ ಮಾಡ್ತಾಯಿದ್ರು. ಏನು ಸದ್ಯ ಎಲ್ಲವೂ ಕೂಡ ಬಂದ್ ಆಗಿರೋ ನಿಟ್ಟಿನಲ್ಲಿ ಈಗ ಇರುವಂಥ ಗ್ಯಾಸನ್ನು ಬಳಕೆ ಮಾಡಿಕೊಂಡು ಕೆಲ ಅಡುಗೆಗಳನ್ನು ತಯಾರು ಮಾಡಿದರೆ ಉಳಿದೆಲ್ಲವೂ ಕೂಡ ಸೌದೆ ಒಲೆ ಮೂಲಕನೇ ಅಡುಗೆಯನ್ನು ತಯಾರಿಸ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ನಾವು ಈಗ ಮಾಲಕರನ್ನು ಕೂಡ ಮಾತಾಡ್ಸೋಣ. ಅಕ್ಕಾರೆ ಎಷ್ಟು ದಿವಸದಿಂದ ಸೌದೆ ಒಲೆ ಯೂಸ್ ಮಾಡ್ತಾ ಇದ್ರಿ ಮತ್ತು ಈಗ ಗ್ಯಾಸ್ ಎಷ್ಟು ದಿವಸದಿಂದ ಬಂದ್ ಆಗಿದೆ ನಿಮ್ಗೆ ಬರ್ತಾ ಇಲ್ಲ ಅಂತ? 15 ದಿವಸ ಆತ್ರಿ ನಮಗೆ ಗ್ಯಾಸ್ ಬಂದಾಗಿ, 15ರಿಂದ 20 ದಿವಸ ಆತ್ರಿ. ಮತ್ತು ಈಗ ನಾವು ಒಲೆ ಹಚ್ಚಿನ ಈಗ ಒಂದು ವಾರ ಆತ್ರಿ. ಈಗ ಶನಿವಾರದಿಂದ ಒಲೆ ಹಚ್ಚಿ ಮಾಡಾಕ್ತೀವಿ ರೀ. ಯಾವ್ಯಾವೆಲ್ಲ ನಿಮ್ಮ ಕಡೆ ಈಗ ಊಟಕ್ಕೆ ಯಾವ್ಯಾವ ಜನ ಬರ್ತಾರಂತ? ಈಗ ವಿದ್ಯಾರ್ಥಿಗಳು ಆಗಿರ್ಬೋದು, ಬರ್ತಾರೆ ರೀ, ಕೋರ್ಟ್ದವ್ರು ಬರ್ತಾರೆ ರೀ, ತಹಸೀಲ್ದಾರ್ ಆಫೀಸ್, ಜಿಲ್ಲಾ ಪಂಚಾಯತಿ ಎಲ್ಲರೂ ಬರ್ತಾರೆ ರೀ. ಹಂಗಾಗಿ ಈಗ ರೆಗ್ಯುಲರ್ ಕಸ್ಟಮರಿಗೆ ಊಟ ಸಿಗ್ಬೇಕಂತೇಳಿ ಎಲ್ಲ ಮತ್ತೆ ಮಾಡಾಕ್ತೀವಿ ಸರ್. ಈಗ ಎಷ್ಟು ದಿನ ಆಯಿತು ನಿಮ್ಗೆ ಗ್ಯಾಸ್ ಬರಲೇ ಇದ್ರಂತಂದ್ರೆ ಈ ನೀರು ಗ್ಯಾಸಲ್ಲೇ ಏನು ಮೇಂಟೈನ್ ಮಾಡ್ಕೊಳ್ತಿದ್ರಂತ? ಈಗ ಇರೋ ಗ್ಯಾಸ್ದಾಗ ಅಂತಂದ್ರೆ ಸರ ರೊಟ್ಟಿ ಮಾಡಿದ್ರೆ 2 ದಿವಸದಾಗ ಖಾಲಿ ಹೋಗುತ್ತೆ ರೀ ಗ್ಯಾಸ್. ಹಂಗಾಗಿ ಚಪಾತಿ ಮಾಡಿ ಚಪಾತಿ ಮೇಲೆನ ಕೊಡಾಕ್ತೀವಿ ರೀ. ಉಳಿದಿದ್ವೆಲ್ಲ ಒಲೆ ಮೇಲೆ ಮಾಡ್ತೀವಿ ರೀ. ಇದು ಒಲೆ ಮೇಲೆ ಮಾಡ್ಕೊತೀವಿ ರೀ. ಇದು ಏನಂತಂದರೆ ಮೆಸ್ನ ಅಂದರೆ ಖಾನಾವಳಿಯ ಮಾಲಕರು ಹೇಳ್ತಕ್ಕಂಥದ್ದು. ಈಗ ಸದ್ಯ ರೊಟ್ಟಿಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದೀವಿ. ಏನು ಚಪಾತಿಯನ್ನು ಉಳಿದ ಸಿಲಿಂಡರ್ನಲ್ಲಿ ಈಗ ಅವಶ್ಯಕತೆಗೆ ಮಾತ್ರ ಬಿದ್ದಂತೆ ಮಾಡ್ತಾಯಿದ್ದೀವಿ. ಯಾಕಂದರೆ ವಿದ್ಯಾರ್ಥಿಗಳು ಆಗಿರ್ಬೋದು, ಕೋರ್ಟ್ನ ಸಿಬ್ಬಂದಿಗಳಾಗಿರ್ಬೋದು, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಸಿಬ್ಬಂದಿಗಳು ಎಲ್ಲವೂ ಕೂಡ ಇದೇ ಮೆಸ್ನಿಗೆ ಸಾಕಷ್ಟು ಅವಲಂಬಿತರಾಗಿದ್ದಾರೆ. ಮಧ್ಯಾಹ್ನ ಮತ್ತು ರಾತ್ರಿ ವೇಳೆಯಲ್ಲಿ ಊಟವನ್ನು ಬಡಿಸ್ತಾರೆ. ಹೀಗಾಗಿ ಅವರಿಗೆ ತೊಂದರೆ ಆಗುವ ನಿಟ್ಟಿನಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಈಗ ಸದ್ಯ ಸೌದೆ ಒಲೆನ ಬಳಕೆ ಮಾಡಿಕೊಂಡು ಅಡುಗೆಯನ್ನು ತಯಾರು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.